ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೇಸನ್ ಲಡ್ಡು ಮಾಡುವ ಅಂತ ಇದ್ದೇನೆ. ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ಬನ್ನಿ ಮಾಡುವ. ನಾನು ಸ್ಟೌವಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ, ಒಲೆ ಉರಿಸ್ಕೊಂಡಿದ್ದೇನೆ. ಹಾಗೆ ಈ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕುವ. ತುಪ್ಪ ಬಿಸಿ ಆಗ್ತಿದ್ದಾಗೆ ಇದಕ್ಕೆ ಕಡಲೆ ಹಿಟ್ಟು ಹಾಕುವ. 1 ಕಪ್ಪು ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿಬೇಕು. ಅದು ಹುರಿದ ನಂತರ ಡ್ರೈ ಅನಿಸಿದ್ರೆ ತುಪ್ಪ ಹಾಕಿ ಒದ್ದೆ ಆಗುವ ಹಾಗೆ ಹುರಿಬೇಕು ಕಡಲೆ ಹಿಟ್ಟನ್ನು. ಆಮೇಲೆ ಬಣ್ಣವೂ ಸ್ವಲ್ಪ ಚೇಂಜ್ ಆಗ್ತದೆ. ನಾನು ಕಡಲೆ ಹಿಟ್ಟು ತಗೊಂಡ ಬೌಲಲ್ಲಿ ನಾನು 1 ಕಪ್ಪು ಸಕ್ಕರೆ ತಗೊಂಡಿದ್ದೇನೆ. ಇದನ್ನು ಹುಡಿ ಮಾಡಬೇಕು. ನಾನು ಡ್ರೈ ಇದ್ದ ಜಾರಲ್ಲಿ ಹುಡಿ ಮಾಡಿಕೊಂಡು ಬಂದಿದ್ದೇನೆ ಸಕ್ಕರೆಯನ್ನು. ಇದಕ್ಕೆ ಹುಡಿ ಮಾಡುವಾಗ ಏಲಕ್ಕಿ ಹಾಕಿ ಹುಡಿ ಮಾಡಿದರೆ ಆಗ್ತದೆ. ಬೇಡಂತಾದರೆ ಹಾಕದೆ ಹುಡಿ ಮಾಡ್ಬೋದು. ಕಡಲೆ ಹಿಟ್ಟನ್ನು ಇಷ್ಟು ಕಲರ್ ಚೇಂಜ್ ಆಗೋ ತನಕ ಹುರಿಬೇಕು. ಆಮೇಲೆ ಫುಲ್ಲು ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ನಂತರ ಸಕ್ಕರೆ ಮಿಕ್ಸ್ ಮಾಡಬೇಕು. ನಾನು ಕಡಲೆ ಹಿಟ್ಟನ್ನು ಹುರಿದ ನಂತರ ಫುಲ್ಲು ತಣ್ಣಗೆ ಆಗಲಿಕ್ಕೆ ಬಿಟ್ಟಿದ್ದೆ. ಚೂರು ಬಿಸಿ ಇರಬಾರ್ದು. ನಾವು ಸಕ್ಕರೆ ಹುಡಿ ಮಾಡಿದ್ದನ್ನು ಮಿಕ್ಸ್ ಮಾಡುವಾಗ ಅದು ನೀರಾದರೆ ಮತ್ತೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗೆ ಸಕ್ಕರೆ ಹಾಕ್ತಾ ಇದ್ದೇನೆ. ಆಮೇಲೆ ಚಪಾತಿ ಹಿಟ್ಟಿನ ಥರ ಆಗುವ ಹಾಗೆ ಮಿಕ್ಸ್ ಕೊಟ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹುರಿದದ್ದು ಮತ್ತು ಸಕ್ಕರೆ ಹುಡಿ ಮಾಡಿದ್ದು ಸೇರಿಸಿದಾಗ ಚಪಾತಿ ಹಿಟ್ಟಿಗೆ ಹೇಗೆ ಕಲಸಿ ಇಡ್ತೇವೋ ಆ ಥರ ಆಗ್ತದೆ. ಆನಂತರ ಸ್ವಲ್ಪ ತೆಗೆದು 2 ಕೈ ಸಹಾಯದಿಂದ ಉಂಡೆ ಮಾಡಬೇಕು. ಆಮೇಲೆ ಇದರಲ್ಲಿ ಇನ್ನೊಂದು ಥರ ಮಾಡ್ತಾರೆ, ಅಂದರೆ ಸಕ್ಕರೆ ಪಾಕ ಮಾಡಿ ಕಡಲೆ ಹಿಟ್ಟು ಹುರಿದದ್ದನ್ನು ಹಾಕಿ ಮಾಡ್ತಾರೆ. ನಾನು ಹುಡಿ ಮಾಡಿ ಮಾಡ್ತೇನೆ. ಮಾಡುವಾಗ ನಾನು ಎಲ್ಲವನ್ನು ಉಂಡೆ ಮಾಡಿಕೊಂಡೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗಿದ್ರೆ ಹೊಸ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.